ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕ್ರೋಶಾ ಕುಚ್ಚು ನ್ಯೂ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ವಿತೌಟ್ ಬೇಬಿ ಕುಚ್ಚು ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಲೀಫ್ ಡಿಸೈನು. ಇದು ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ನೋಡಿ, ಮತ್ತು ನಾನು ಟಿಪ್ಸ್ ಕೊಡ್ತೀನಿ. ಇದು ಹೇಗೆ ಏನು ಅನ್ನೋದು ಕೊನೆವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ಥರ ಒಂದು ಲಾಕ್ ಹಾಕಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಾ ಆದಮೇಲೆ 8 ಚೈನ್ 1 2 3 4 5 6 7 8 ನೋಡಿ ಫ್ರೆಂಡ್ಸ್. ಈ ಥರ 8 ಚೈನ್ ಹಾಕ್ಕೊಂಡಿದ್ದೀನಿ. ಈ 8 ಚೈನ್ ಇದೆಯಲ್ಲ, ಇದ್ರ ಮೇಲೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ನೋಡಿ, ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಈ ಥರ ನೋಡಿ ಫ್ರೆಂಡ್ಸ್. ಇದನ್ನು ಈ ಥರ ಇಟ್ಕೋಬೇಕು, ಯಾಕಂದರೆ ಇದು ಮಾಡೋಕ್ಕಾಗಲ್ಲ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ಹಾಕ್ಬಿಟ್ಟು ನೆಕ್ಸ್ಟು 4 ಚೈನು 1 2 3 4 ಈ ಥರ 4 ಚೈನ್ ಹಾಕಿ ನೋಡಿ ಫ್ರೆಂಡ್ಸ್. ಹೀಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಇಲ್ಲಿ ಎಣಿಸ್ಕೋಬೇಕು. 1 2 3 4 ಈ 4 ಚೈನ್ ಗ್ಯಾಪಲ್ಲಿ ಈ ಥರ ಹಿಂಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡಬೇಕು. ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಅಲ್ಲಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ದಾರ ತಗೊಂಡು ಈ ಥರ 3 ದಾರದಲ್ಲಿ 1 ಈ ಥರ ಮಾಡಬೇಕು ಫ್ರೆಂಡ್ಸ್. ಮೂರು ದಾರದಲ್ಲಿ 1 ಈ ಥರ ನೀಡಲ್ ಮೇಲೊಂದು 3 ದಾರದಲ್ಲಿ 1 2 3 4 4 ಹಿಂಗೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಒಳಗಡೆ ತಗೋಬೇಕು. 5 6 5 ಫ್ರೆಂಡ್ಸ್ 6 7 8 9 10 ಇಲ್ಲಿ ಈಗ ಈ 4 ಚೈನ್ ಗ್ಯಾಪಲ್ಲಿ ನಾವು 10 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ 10 ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು ಈ 10 ಚೈನ್ ಗ್ಯಾಪಲ್ಲಿ. 1 1 2 3 4 5
6 7 8 ಕೌಂಟ್ ಮಾಡಿಕೊಂಡೇ ಹಾಕಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಇದು ಚೇಂಜ್ ಇದಾಗಿಬಿಡುತ್ತೆ, ಮೀನ್ಸ್ ಡಿಸೈನ್ ಕರೆಕ್ಟಾಗಿ ಬರಲ್ಲ. ನೀವು ನೋಡ್ಕೊಂಡು ಹಾಕಬೇಕು. ಒಂಬತ್ತು 10 10 ಈಗ 10 ಆದಮೇಲೆ ಈ ಥರ ಉಲ್ಟಾ ಇರುತ್ತೆ. ಈಗ ನಾವು ಹಿಂಗೆ ಸೀದಾ ಮಾಡ್ಕೋಬೇಕು ನೋಡಿ, ಈ ಥರ ಸೀದಾ ಮಾಡ್ಕೊಂಡು ನೋಡಿ. ಈಗ ಇಲ್ಲಿ ಇದು ಮೇಯ್ನ್ ಪಾಯಿಂಟ್ ಫ್ರೆಂಡ್ಸ್. ಇದಕ್ಕೆ ಡಿಸೈನ್ ಕೂತ್ಕೋಬೇಕು ಅಂದರೆ ಫಸ್ಟು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು 4 ಚೈನ್ ಗ್ಯಾಪ್ ಇದೆಯಲ್ಲ, ಈ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಹಾಕಬೇಕು. ಈ ಥರ ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟು ಈ ಥರ ಒಂದು ಸಿಂಗಲ್ ಇದ್ರೊಳಗಡೆಯಿಂದ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈ ಥರ 3 ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟು 2 ಚೈನ್ 1 2 2 ಚೈನ್ ಆದಮೇಲೆ ಹೀಗೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಇಲ್ಲಿ ನೋಡಿ, ಈಗ ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವಲ್ಲ, ಅಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ನಾವು 1 2 ಇದನ್ನು 10 ಹಾಫ್ ಡಬಲ್ ಕ್ರೋಶ 10 ಡಬಲ್ ಕ್ರೋಶ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿರೋದ್ರಲ್ಲಿ 10 ಡಬಲ್ ಕ್ರೋಶ ಮಾಡ್ಕೋಬೇಕು, ಎಣಿಸ್ಕೋಬೇಕು ಫ್ರೆಂಡ್ಸ್, ಅದನ್ನು ಮಾತ್ರ ಮಿಸ್ ಮಾಡಬೇಡಿ. 2 3 ಅರ್ಥ ಆಗ್ತಿದೆ ಅಲ್ವಾ ಫ್ರೆಂಡ್ಸ್? 4 5 ನೋಡಿ, ಇಲ್ಲಿ ಇದೆಯಲ್ಲ ಈ ಥರ 6 ನೋಡಿ, ಈ ಥರ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಈ ಥರ ಹಾಫ್ ಡಬಲ್ ಕ್ರೋಶ ಇದರಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ 2 ದಾರಕ್ಕೆ 1 2 ದಾರಕ್ಕೆ 1 ಮಾಡಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಹಾಕ್ಬೋದು. ತುಂಬ ಡಿಫ್ರೆಂಟಾಗಿದೆ ಈ ಡಿಸೈನು. ಯಾರು ಈ ಥರ ಕ್ರೋಶದಲ್ಲಿ ಮಾಡಿ ಹಾಕಿದಾರ ಅನ್ನೋ ಥರನೇ ಕಾಣಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ನಿಮ್ಗೇನಾದ್ರು ಕೌಂಟ್ ಮಿಸ್ ಆಯಿತು ಅಂದರೆ ಈ ಥರ ಕೌಂಟ್ ಮಾಡ್ಕೋಬೋದು ನೀವು. 1 2 4 5 6 7 8 9 ಹಾಕಿದ್ದೀನಿ. ಈಗ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಹಾಕೋಬೇಕು ನಾನು. ಇನ್ನೊಂದು ಹಾಫ್ ಡಬಲ್ ಕ್ರೋಶ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಡಿಸೈನ್ಗಾಗಿ ನಾವು ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವಲ್ಲ, ಅಲ್ಲಿ ನೀವು 2 ದಾರದಲ್ಲಿ 1 2 ದಾರದಲ್ಲಿ 1 2 ದಾರದಲ್ಲಿ 1 ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಸೂಜಿ ಮೇಲೆ 2 ಸಲ ದಾರ 3 ಸಲ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. 3 ತ್ರಿಬಲ್ ಕ್ರೋಶೆಟ್ ಹಾಕೋಬೇಕು. ನಾನು ಸ್ಲೋಗೆ ಮಾಡ್ತಾಯಿದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲಿ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡಿ. 2 ಈ ಥರ 3 ತ್ರಿಬಲ್ ಕ್ರೋಶೆಟ್ ಆಗಿದೆ ಫ್ರೆಂಡ್ಸ್. ಈಗ ನೋಡಿ,
ಈ ಥರ ಲೀವ್ಸ್ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಬಟ್ ಒಬ್ಬೊಬ್ಬರು ಚೈನ್ ಹಾಕಿಸ್ಕೋತಾರೆ, ಅಂದರೆ ಮೀನ್ಸ್ ಬೇಬಿ ಕುಚ್ಚಬೇಕು ಅಂತ. ನೀವು ಇದಾದಮೇಲೆ 5 ಚೈನ್ ಹಾಕ್ಕೊಂಡು ಬೇಬಿ ಕುಚ್ಚು ಹಾಕ್ಕೋಬೋದು. ಬಟ್ ನನ್ನ ಪ್ರಕಾರ ಕೇಳಿದ್ರೆ ನೀವು ವಿತೌಟ್ ಬೇಬಿ ಕುಚ್ಚು ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ಒಬ್ಬೊಬ್ಬರು ಬೇಬಿ ಕುಚ್ಚಬೇಕು ಅಂದ್ಬಿಟ್ಟು ಹಾಕಿಸ್ಕೋತಾರೆ. ಆವಾಗ ನೀವು ಸ್ಟಾರ್ಟಿಂಗ್ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಸೇಮ್ ನಾನು ಇವಾಗ ಇದಕ್ಕೆ ಹೇಗೆ ಹೇಳ್ಕೊಟ್ನೋ ಹಾಗೆ ಮಾಡಬೇಕು. ನೆಕ್ಸ್ಟ್ 5 ಚೈನ್ ಹಾಕ್ಕೊಂಡು ಈಗ ನಾನು ಹೇಗೆ ಹೇಳ್ಕೊಡ್ತೀನೋ ಹಾಗೆ ಮಾಡಬೇಕು. ಬಟ್ ಈಗ ನಾನು ನಿಮಗೆ ಬೇಬಿ ಕುಚ್ಚು ಹಾಕ್ದಿಲ್ದಿರೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಅಗೇನ್ 8 ಚೈನ್, 1 2 3 4 5 6 7 8. ಇದು ಫಾಸ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ. ಇದು 8 ಇದೆ. ಸೂಜಿ ಮೇಲೆ 2 ಸಲ ದಾರ, ಈ 5 ಚೈನ್ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು. 2ರಲ್ಲಿ 1 ದಾರ, 2ರಲ್ಲಿ 1 ದಾರ, 2ರಲ್ಲಿ 1 ದಾರ, 1 2 3 4 ಈ ಥರ ಮಾಡಿ ನೆಕ್ಸ್ಟು 4 ಚೈನ್ 1 2 3 4 ಚೈನ್ ಮಾಡಿ 1 ಚೈನ್ ಹಾಕ್ಕೋಬೇಕು. ನೆಕ್ಸ್ಟು ಈ 4 ಚೈನ್ ಗ್ಯಾಪಲ್ಲಿ ನೋಡಿ, ಈ 4 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ 10 ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು 3ರಲ್ಲಿ 1 ದಾರ ಸೇರಿಸ್ತಾ ಹೋಗಬೇಕು ಫ್ರೆಂಡ್ಸ್. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ 10 ಡಬಲ್ ಕ್ರೋಶ 10 ಹಾಫ್ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಸಿಂಗಲ್ ಕ್ರೋಶ, ಇಲ್ಲಿ 10 ಹಾಫ್ ಡಬಲ್ ಕ್ರೋಶ, ಇಲ್ಲಿ 10 ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ ಈ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಆವಾಗ ಇಲ್ಲೊಂದು ಸಿಂಗಲ್ ಕ್ರೋಶ, ಇದಾದಮೇಲೆ ಇದ್ರ ಮಧ್ಯ ಒಂದು ಸಿಂಗಲ್ ಕ್ರೋಶ, ಅದಾದಮೇಲೆ 2 ಚೈನು 1 2 ಚೈನು ನೋಡಿ, ಇಲ್ಲಿ ಮಧ್ಯ ಬರುತ್ತಲ್ಲ, ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ ಮಧ್ಯ ಇರೋ ಇದಕ್ಕೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಸಿಕ್ಸು, 8 9
10 ಹಾಫ್ ಡಬಲ್ ಕ್ರೋಶ ಆಗಿದೆ. ಸಾರಿ, ಹಾಫ್ ಡಬಲ್ ಕ್ರೋಶದಲ್ಲಿ ಡಬಲ್ ಕ್ರೋಶ ಆಗಿದೆ. ಈಗ 3 ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ನಾವು. 1 2 1 2 3 ನೋಡಿ. ಎರಡರಲ್ಲಿ 1, ಎರಡರಲ್ಲಿ 1, ಎರಡರಲ್ಲಿ 1. ಎರಡರಲ್ಲಿ 1, ಎರಡರಲ್ಲಿ 1, ಎರಡರಲ್ಲಿ 1, ಎರಡರಲ್ಲಿ 1, ಎರಡರಲ್ಲಿ 1. ಫ್ರೆಂಡ್ಸ್, ಈ ಥರ ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದೇ ಥರ ಫುಲ್ಲು ಸ್ಯಾರಿಗೂ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಬರುತ್ತೆ. ಇದಕ್ಕೆ ನಾನು ಟಿಪ್ಸ್ ಕೊಡ್ತೀನಿ ಲಾಸ್ಟಲ್ಲಿ ನೋಡಿ. ಫ್ರೆಂಡ್ಸ್, ಇವಾಗ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಮಡ್ಚ್ಕೊಳ್ಳುತ್ತೆ. ಮಡ್ಚ್ಕೋಬಾರ್ದು ಅಂದರೆ ಈ ಥರ ಸ್ಟ್ರೈಟ್ನರ್ ತೊಗೊಂಡು ಐರನ್ ಮಾಡ್ಕೋಬೇಕು. ನೋಡಿ ಹೇಗೆ ಅಂದರೆ, ಈಗ 1 ಲೀವ್ಸ್ ತೊಗೋತೀರಾ, ಹಿಂಗೆ ತೊಗೊಂಡು ಈ ಥರ ಹೀಗೆ ಐರನ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡಿ, ಇಲ್ಲಿ ಮಡ್ಚಿದೆ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ನೋಡಿ. ನೋಡಿ, ನಿಮಗೆ ಒಂದೊಂದನ್ನೇ ಫಸ್ಟೇ ಒಂದೊಂದೇ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟಿಗೆ ಫುಲ್ಲು ಮಾಡ್ಕೊಳ್ಳಿ. ನೋಡಿ, ಈ ಥರ ನೋಡಿ, ಈ ಥರ ಬರುತ್ತೆ. ಹೀಗೆ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ.